ಎಲ್ರಿಗೂ ನಾನು ಜಗದೀಶ್ ಗ್ರೀನ್ ಅರ್ತ್ ಬಯೋ ಪ್ರಾಡಕ್ಟ್ ಇಂದ ಇವತ್ತು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಚನ್ನಪಟ್ಟಣ ಅನ್ನೋ ಒಂದು ಗ್ರಾಮದಲ್ಲಿ ಇದೀವಿ. ಹೆಸರು ಮಂಜುನಾಥ್ ಅಂತ ಸರ್. ನಾವು ಚನ್ನಪಟ್ಟಣ ಸರ್. ನಮ್ದು ಲಾಸ್ಟ್ ಇಯರ್ ಅಡಿಕೆ ಸ್ವಲ್ಪ ಕಡಿಮೆ ಆಗಿತ್ತು, ಬೇಸಿಗೆಲ್ಲ ನೀರು ಕಡಿಮೆ ಇತ್ತು. ಇವಾಗ ಚೆನ್ನಾಗಿದೆ, ನಿಂತಿದೆ. ನಾವು ಇಲ್ಲಿ ಒಂದೇ ಸರಿ ತೋಟ ನೋಡಿದಾಗ 3-4 ಕುಂಚಿ ಒಣಗಿದ್ವು. ಈ ಸರಿ ನೋಡಿದ್ರೆ ಏನೋ ಹಾಕಿದಾರಲ್ಲ ಈ ಚೆನ್ನಾಗೈತೆ ಗಿಡ ಅಂತ ಬಂದೆ. ಅವಾಗ ಚೆನ್ನಾಗಿ ಬರ್ತೈತೆ, ಕುಂಚಿನ ಚೆನ್ನಾಗಿರುತ್ತೆ, ಫಸಲು ಚೆನ್ನಾಗೈತೆ. ನಾವು ಹಾಕ್ಬೇಕಂತ ಹೋದ್ಸಲ ನಿಮಗೆ ಫಸಲು ಎಷ್ಟಾಗಿತ್ತಣ್ಣ ಸರ್? ನಮ್ದು ಹೋದ್ ಸರಿ 1 ಕ್ವಿಂಟಲ್ 1.5 ಕ್ವಿಂಟಲ್ ಒಣಾಕೆ ಆಗಿತ್ತು ಸರ್, ಅಷ್ಟೇ. ಈ ಸಲ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಿ ನೀವು? ಸರ್ ಈ ಸರಿ ಒಂದು 5-6 ಕ್ವಿಂಟಲ್ ಬರ್ಬೋದು ಅಂತ ನಮ್ದು ಒಂದು 4,000 ಬರುತ್ತೆ ಸರ್. 1 ಟೈಮ್ 4,000 ಅಷ್ಟೇ. 400 ಗಿಡಕ್ಕೆ 4,000 ಖರ್ಚು ಬರುತ್ತೆ. 1 ವರ್ಷಕ್ಕೆ 15,000 ಖರ್ಚು ಬರುತ್ತೆ. ಎಲ್ರಿಗೂ ನಾನು ಜಗದೀಶ್ ಗ್ರೀನ್ ಅರ್ತ್ ಬಯೋ ಪ್ರಾಡಕ್ಟ್ ಇಂದ ಇವತ್ತು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಚನ್ನಪಟ್ಟಣ ಅನ್ನೋ ಒಂದು ಗ್ರಾಮದಲ್ಲಿ ಇದೀವಿ. ನಾವೊಂದು 400 ಗಿಡಕ್ಕೆ ಒಂದು ನಮ್ಮ ಪ್ರಾಡಕ್ಟ್ ಕೊಟ್ಟಿದ್ವಿ. ಇಲ್ಲಿ ನಮ್ಮ ಜೊತೆ ಮಂಜುನಾಥ್ ಅಂತ ಇದ್ದಾರೆ. ಆ ರೈತರು ಹೋದ್ಸಲ ಅವ್ರ ಗಿಡ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಒಂದು 400 ಗಿಡಕ್ಕೆ ಟೆಸ್ಟಿಂಗ್ ಅಂತ ತಗೊಂಡಿದ್ರು. ಈಗ ಅವರ ಒಂದು ಅನುಭವನ ನಾವು ಕೇಳ್ತಾ ಬರೋಣ. ಮಂಜುನಾಥ್ ನಮಸ್ಕಾರ ಸರ್. ನಮಸ್ಕಾರ. ನಿಮ್ ಪರಿಚಯ ಮಾಡ್ಕೊಳ್ಳಿ ಸರ್. ನಮ್ಮ ಹೆಸರು ಮಂಜುನಾಥ್ ಅಂತ ಸರ್. ನಾವು ಚನ್ನಪಟ್ಟಣ ಸರ್. ನಮ್ದು ಲಾಸ್ಟ್ ಇಯರ್ ಅಡಿಕೆ ಸ್ವಲ್ಪ ಕಡಿಮೆ ಆಗಿತ್ತು, ಹಂಗಾಗಿ ಪ್ರಾಡಕ್ಟ್ ಚೆನ್ನಾಗಿದೆ ಅಂತೇಳಿ ನಮಗೊಬ್ರು ಮಾಹಿತಿ ಕೊಟ್ಟರು. ನಿಮ್ಮ ಹತ್ರ ಪ್ರಾಡಕ್ಟ್ ಎಲ್ಲ ತಂದ್ಬಿಟ್ಟು ಇದನ್ನ ಹಾಕಿದ್ವಿ ಸರ್. ನೀವು ಹೇಳ್ದಂಗೆ ಯಾವ ತರ ಹಾಕಿದ್ರಿ? ಯಾವ ತರ ಅಂದ್ರೆ ಡ್ರಮ್ಮಲ್ಲಿ 2 ಡ್ರಮ್ಮೆ ನೀರ್ ಹಾಕ್ಬಿಟ್ಟು 1 ಲೀಟರ್ ಹಾಕಂತ ಬಂದ್ವಿ ಸರ್. 7 ದಿನ ಆದ್ಮೇಲೆ ಮತ್ತೆ ಇನ್ನೊಂದು ಮೈಕ್ರೋಮ್ಯಾಕ್ಸ್ ಮತ್ತೆ NPK ಕೊಟ್ಟಿದ್ವಿ. NPK ಕೊಟ್ಟಿರ್ತೀರಿ. 7 ದಿನ ಆದ್ಮೇಲೆ ಬೂಸ್ಟರ್ ಇದನ್ನ ಪ್ರಾಡಕ್ಟ್ ಯೂಸ್ ಮಾಡಿದ್ವಿ ಸರ್. ಅದನ್ನ ಬೂಸ್ಟರ್ ಮತ್ತೆ ಅರೆಕಾ ಸ್ಪೆಷಲ್ ಇವನ್ನ ಯೂಸ್ ಮಾಡಿದೀವಿ. ಯೂಸ್ ಮಾಡಿದ್ಮೇಲೆ ಹಳ್ಳು ಉದ್ರದ್ದು ಸ್ವಲ್ಪ ಕಡಿಮೆ ಆಗಿದೆ, ಹಳ್ಳು ಚೆನ್ನಾಗ್ ಕಟ್ಟಿದೆ. ಇವಾಗ ನಮ್ದು ಬೇಸಿಗೆಯಲ್ಲಿ ನೀರ್ ಕಡಿಮೆ ಇತ್ತು, ಪಕ್ಕದ ತೋಟದವ್ರು ಇದ ನೋಡ್ತಾ ಇದಾರೆ. ಬೇಸಿಗೆಲ್ಲ ನೀರ್ ಕಡಿಮೆ ಇತ್ತು, ಇವಾಗ ಚೆನ್ನಾಗಿದೆ, ಹಳ್ಳು ನಿಂತಿದೆ. ನೋಡಿ, ನಾವು ನೋಡೋದೇನಂತಂದ್ರೆ ಈ ಬೇಸಿಗೆಯಲ್ಲಿ ಚಿತ್ರದುರ್ಗ ಬಹಳ ಬಿಸಿಲು. ಈ ಬಿಸಿಲಲ್ಲಿ ಆಲ್ಮೋಸ್ಟ್ ನಾವು ಬೇರೆ ಬೇರೆ ತೋಟಗಳು ನೋಡಿದಾಗ ಕೆಂಪು ಕಾಣುತ್ತೆ, ಎಲ್ಲೋ ಇಶ್ಯೂ ಕೆಂಪು ಕಾಣುತ್ತೆ. ಈ ಬೇಸಿಗೆಯಲ್ಲಿ ನೀರು ಕಡಿಮೆ ಇದ್ರೂ ಈ ತೋಟ ನೀವು ನೋಡ್ಬೋದು, ಗ್ರೀನ್ ಇದೆ. ಅದಾದ್ಮೇಲೆ ಇಲ್ಲಿ ಪಕ್ಕದ ತೋಟದವ್ರು ಇಲ್ಲೇ ಓಡಾಡೋರಿದ್ದಾರೆ. ಅಣ್ಣ, ನಿಮ್ಮ ಹೆಸರು? ನರಸಿಂಹಮೂರ್ತಿ ಅಂತ. ನರಸಿಂಹಮೂರ್ತಿ. ನಾವು ಇಲ್ಲಿ ಒಂದೇ ಸರಿ ತೋಟ ನೋಡಿದಾಗ 3-4 ಕುಂಚಿ ಒಣಗಿದ್ವು. ಈ ಸರಿ ನೋಡಿದ್ರೆ ಏನೋ ಹಾಕಿದಾರಲ್ಲ ಈ ಚೆನ್ನಾಗೈತೆ ಗಿಡ ಅಂತ ಬಂದೆ. ಅವಾಗ ಚೆನ್ನಾಗಿ ಬರ್ತೈತೆ, ಕುಂಚಿನ ಚೆನ್ನಾಗಿರುತ್ತೆ, ಫಸಲು ಚೆನ್ನಾಗೈತೆ. ನಾವು ಹಾಕ್ಬೇಕಂತ ಹೋದ್ಸಲ ನಿಮಗೆ ಫಸಲು ಎಷ್ಟಾಗಿತ್ತಣ್ಣ? ಸರ್ ನಮ್ದು ಹೋದ್ ಸರಿ 1 ಕ್ವಿಂಟಲ್ 1.5 ಕ್ವಿಂಟಲ್ ಒಣಾಕೆ ಆಗಿತ್ತು ಸರ್, ಅಷ್ಟೇ. ಈ ಸಲ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಿ ನೀವು? ಸರ್ ಈ ಸರಿ ಒಂದು 5-6 ಕ್ವಿಂಟಲ್ ಬರ್ಬೋದು ಅಂತ ನಮ್ದು ನಮ್ಮ ಒಂದು ಅಂದಾಜ್ ಪ್ರಕಾರ ಒಂದು ಗಿಡದಲ್ಲಿ 20 kg ಅಂತಂದ್ರು ಒಂದು 80 kg ಹಸಿ ಅಡಿಕೆ ಹಿಡಿಬಹುದು ಒಂದು ಗಿಡಕ್ಕೆ. ಒಂದು ಟೋಟಲ್ ನಿಮ್ 400 ಗಿಡ ಅಷ್ಟೇ ಅಲ್ಲ? 400 ಗಿಡ ಅಷ್ಟೇ ಸರ್. 80 kg ಹಿಡಿಬಹುದು. ನೀವು ವರ್ಷದಲ್ಲಿ ಏನು ಎಷ್ಟು ಖರ್ಚಾಗಿದೆ ನಿಮಗೆ ನಮ್ಮ ಪ್ರಾಡಕ್ಟ್? ನಮ್ದು ವರ್ಷಕ್ಕೆ 15,000 ಖರ್ಚಾಗಿದೆ ಅಷ್ಟೇ ಸರ್. ಒಂದ್ ವರ್ಷಕ್ಕೆ 15,000 ಖರ್ಚಾಗಿದೆ. ನಾವ್ ಯಾವ ಮಣ್ಣು ಹಾಕಿದ್ರಿ? 4 ಟೈಮ್ ಹಾಕಿದೀವಿ. 4 ಟೈಮ್ ಅಂತಂದ್ರೆ 1 ಟೈಮ್ ಸ್ಪ್ರೇ ಕೊಟ್ಟಿದೀವಿ. 3 ಟೈಮ್ ಇದನ್ನ ಔಷಧಿ ಯೂಸ್ ಮಾಡಿ ಎಲ್ಲ ಇದು ಮಾಡಿದ್ವಿ. 1 ಟೈಮಿಗೆ ಎಷ್ಟು ಖರ್ಚು ಬರುತ್ತೆ? 4,000 ಬರುತ್ತೆ ಸರ್. 1 ಟೈಮ್ 4,000 ಅಷ್ಟೇ. 400 ಗಿಡಕ್ಕೆ 4,000 ಖರ್ಚು ಬರುತ್ತೆ. 1 ವರ್ಷಕ್ಕೆ 15,000 ಖರ್ಚು ಬರುತ್ತೆ ಸರ್, ಅಷ್ಟೇ. ಇದು ಬಹಳ ಹಳ್ಳೆಲ್ಲ ಉದ್ರಿದ್ವು, ಗೊನೆಗಳು ಬಹಳ ಒಣಗಿದ್ವು. ಈ ಸರಿ ಒಂದು 90% ಯಾವ್ದು ಡ್ರಾಪ್ ಆಗಿಲ್ಲ ಸರ್, ಹಳ್ಳ ಯಾವ್ದು ಉದ್ರಿಲ್ಲ ಈ ಸರಿ. ಹಂಗಾಗಿ ಚೆನ್ನಾಗಿ ಹಳ್ಳೆಲ್ಲ ಕಟ್ಟಿದೆ. ನೀರ್ ಕಡಿಮೆ ಇದ್ರು ಕೂಡ ಚೆನ್ನಾಗಿದೆ ಸರ್ ಗೊನೆ ಎಲ್ಲ. ಬೇಕಾದ್ರೆ ನೀವೇ ನೋಡಿ ಸರ್, ಎಲ್ಲ ಚೆಕ್ ಮಾಡಿ ಬೇಕಾದ್ರೆ ಆ ಕಡೆ ಗೊನೆನೆಲ್ಲ ಎಲ್ಲ ಕಡೆ ಚೆಕ್ ಮಾಡಿ. ಇಲ್ಲ, ಚೆನ್ನಾಗಿ ಹಳ್ಳು ಕಟ್ಟಿದೆ ನಿಮ್ದು ಈ ಸರಿ. ಅದೇ ಸರ್, ಯಾವ್ದು ಡ್ರಾಪ್ ಆಗಿಲ್ಲ, ಹಳ್ಳೆಲ್ಲನ ಚೆನ್ನಾಗ್ ಆಗ್ತಾ ಇದೆ. ಹಂಗಾಗಿ ಎಲ್ಲರಿಗೂ ಯೂಸ್ ಮಾಡ್ರಿ ಅಂತ ನಾವೊಂದು ಹೇಳ್ತಾ ಇದೀವಿ. ಮಣ್ಣು ಗೊಬ್ಬರ ಯಾವ್ದು ಜಾಸ್ತಿ ಬೇಕಾಗಿಲ್ಲ ಸರ್. ಪಕ್ಕದ ತೋಟದವರು ಅವರೇ ಬಂದ್ಬಿಟ್ಟು ನಮಗೆ ಈ ಪ್ರಾಡಕ್ಟ್ ಬೇಕು ಅಂತ ಹೇಳ್ತಿದ್ದಾರೆ. ಅವ್ರು ಯಾಕೆ ಬೇಕು ಅಂತಂದ್ರೆ ಒಂದು ವಿಚಾರ ಹೇಳ್ಬಿಡಿ, ಒಂದೇ ನಿಮಿಷ. ಯಾಕೆ ಬೇಕು ಅಂತಂದ್ರೆ ನಮ್ಗೆ ಈ ತೋಟದಾಗ ಹೋದ್ನ ಸರಿ 1 ಕುಂಚಿಗೆ 2 ಕುಂಚಿಗೆ ಇದ್ವು. ಈ ಸರಿ 4-5 ಕುಂಚಿಗೆ ಐತೆ, ಕುಂಚಿಗೆನೂ ಒಣಗಿಲ್ಲ. ನಾವು ಅದಕ್ಕೋಸ್ಕರ ಇಲ್ಲೇ ಓಡಾಡ್ತಾ ಇರ್ತೀವಿ. ಒಂದೇ ಪದ. ಅದಕ್ಕೆ ನಾವು ಚೆನ್ನಾಗೈತಲ್ಲ ನೋಡೋಣ ಅಂತಂದು ಹಾಕ್ಬೇಕು ಅಂತ ನಾವು ಪ್ರಯತ್ನ. ಸರಿ, ಈಗ ನೀವು ಇದೇ ತರಾನೇ ಒಂದು 3 ವರ್ಷ ಕಂಟಿನ್ಯೂ ನಮ್ ಜೊತೆಗಿರಿ. ನಿಮ್ ಹೊಲನೂ ಚೆನ್ನಾಗಾಗುತ್ತೆ, ನೀವು ಚೆನ್ನಾಗಾಗ್ತೀರಿ, ನಿಮ್ ತೋಟನೂ ಚೆನ್ನಾಗಾಗುತ್ತೆ. ನೀವು ಈ ಬಾಂಧವ್ಯನ ಬಿಡಕ್ ಹೋಗ್ಬೇಡಿ. ಚೆನ್ನಾಗಿದೆ ಅಂದ್ಮೇಲೆ ನಾವು ಬಾಂಧವ್ಯ ಬಿಡಕ್ ಆಗಲ್ಲ ಸರ್. ಚೆನ್ನಾಗ್ ಆಗೇ ಆಗುತ್ತೆ. ನೀವು ಇದೇ ತರಾನೇ ಇನ್ನೂ 10 ರೈತರಿಗೆ ಒಳ್ಳೇದ್ ಮಾಡಕ್ ಏನ್ ಬೇಕು ಅದನ್ನ ಕರೆಕ್ಟ್ ಆಗಿ ಹೇಳ್ತಾ ಬನ್ನಿ. ಯಾವತ್ತು ಸುಳ್ಳು ಹೇಳಕ್ ಹೋಗ್ಬೇಡಿ. ನಿಮ್ದೇನಿದೇನೋ ಅಷ್ಟ್ ಮಾತ್ರ ಹೇಳಿ. ಆ ಪ್ರಾಡಕ್ಟ್ ವರ್ಕ್ ಮಾಡ್ತಾ ಬರುತ್ತೆ. ನಾವ್ ಎಷ್ಟು ಬ್ಯಾಕ್ಟೀರಿಯಾಸ್ ಮೇಲೆ ವರ್ಕ್ ಮಾಡ್ತೀವೋ ಆಲ್ಮೋಸ್ಟ್ ನಮಗ್ ಚೆನ್ನಾಗ್ ಆಗ್ತಾ ಬರುತ್ತೆ. ಹಳೆ ಒಂದು ಕಾಲದಲ್ಲಿ ನೋಡ್ಕೊಂಡ್ರೆ
ನಾವೇನು ಅಂತ ಗೊಬ್ಬರ ಏನು ಕೊಡ್ತಿರ್ಲಿಲ್ಲ. ಈಗ ನಾವು ಏನ್ ಮಾಡ್ತೀವಿ, ಅತಿ ಆಸೆಗೆ ಹೋಗ್ಬಿಟ್ಟು ಜಾಸ್ತಿ ಕೊಟ್ಬಿಟ್ಟು ನಮ್ಮ ತೋಟಗಳನ್ನ ಹಾಳು ಮಾಡ್ಕೊತಾ ಇದೀವಿ. ನಮ್ ಭಾಳ ಏನ್ ಬೇಕಾಗಿಲ್ಲ, ಎಷ್ಟು ಬೇಕು ನಾವೀಗ ಹೆಂಗೆ 3 ಹೊತ್ತು ಊಟ ಮಾಡ್ತೀವಿ ಅದೇ ಟೈಮು ಅದೇ ತರಾನೇ ವರ್ಷಕ್ಕೆ 3 ಟೈಮ್ ಕೊಟ್ಟಾಗ ನಿಮ್ ಫಸ್ಲು ಏನು 400 ಗಿಡ ಇದೆ, ಆ 400 ಗಿಡಕ್ಕೆ 100 ಕ್ವಿಂಟಲಿಗೆ ಹೋಗ್ಲಿಕ್ಕೆ ನಿಮ್ಗೆ ಸಹಕಾರ ಆಗುತ್ತೆ. ಧನ್ಯವಾದಗಳು ಮಂಜುನಾಥ್ ಅವರೇ. ನಾವು ಮತ್ತೆ ಭೇಟಿ ಆಗೋಣ. ನೆಕ್ಸ್ಟ್ 1.5 ತಿಂಗಳು 2 ತಿಂಗಳು ಬಿಟ್ಟು ಏನ್ ಫಸಲು ಕಚ್ಚಿರುತ್ತಲ್ಲ ಆ ಟೈಮಲ್ಲಿ ಒಂದು ವಿಡಿಯೋ ಮಾಡೋಣ, ಸಿಗೋಣ. ನಾವೇ ಅದು ಹಳ್ಳ ದಪ್ಪ ಆದ್ಮೇಲೆ ನಾವೇ ಒಂದು ಫೋನ್ ಮಾಡ್ತೀವಿ, ಬೇಕಾದ್ರೆ ಅವಾಗ ಬಂದು ಈಗಲೂ ನೀವು ಕಾಲ್ ಮಾಡಿದ್ದಕ್ಕೆ ನಾವು ಬಂದಿರೋದು. ನೀವು ಚೆನ್ನಾಗಾಗೈತೆ ಅನ್ನೋ ಒಂದು ವಿಚಾರ ಇಟ್ಕೊಂಡು ನಾವು ಕೆಲವು ಇನ್ನೊಮ್ಮೆ ರೈತರಿಗೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳೋಣ ಅಂತ ಬಂದಿದ್ದೀವಿ. ಅದೇ ಸರ್, ಎಲ್ಲರೂ ಯೂಸ್ ಮಾಡ್ಲಿ, ಚೆನ್ನಾಗಾಗುತ್ತೆ ಅಂತ ನಮ್ದೊಂದು ಉದ್ದೇಶ ಸರ್.